ಹಾಯ್ ಪ್ರೇಮಸ್ ಕಿಚನ್ ಕ್ರೋನಿಕಲ್ಸ್ಗೆ ಸ್ವಾಗತ. ನೋಡಿ, ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಇದು ಬಾಣಂತಿಯರಿಗೆ, ಅದು ಉತ್ತರ ಕರ್ನಾಟಕದ ಸೈಡು ಬಾಣಂತಿಯರಿಗೆ ಅದು ತುಂಬಾನೇ ಮಾಡಿಕೊಡ್ತಾರೆ. ಈಗ ಎಲ್ಲ ಕಡೆ ಇದು ಫೇಮಸ್ ಆಗಿಬಿಟ್ಟಿದೆ. ಏನಪ್ಪಾ ಅಂದರೆ ಬೆಳ್ಳುಳ್ಳಿ ಖಾರ ಅಂತೇಳಿ ಕರಿತೇವೆ. ಇದು ಒಣ ಬ್ಯಾಡಗಿ ಮೆಣಸು ತುಂಬಾನೇ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಈ ತರ ಸ್ವಲ್ಪ ಎಣ್ಣೆಯಲ್ಲಿ ನಾವು ಕುದಿಸ್ಕೊಂಡ್ಬಿಟ್ರೆ ಖಾರ ಕೂಡ ಕಮ್ಮಿ ಆಗುತ್ತೆ. ನಿಮಗೂ ಕೂಡ ತುಂಬಾನೇ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಜನರಿಗೆ ಶೇರ್ ಮಾಡಿ. ತುಂಬಾ ಇಷ್ಟ ಆಗುತ್ತೆ. ಇದು ಖಾರ ಕೂಡ ಇರಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಕಲರ್ಫುಲ್ ಆಗಿ ಬಂದಿದೆ. ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ. ಇಲ್ಲಿ ನಾವೊಂದು 1/4 kg ಬ್ಯಾಡಗಿ ಮೆಣಸನ್ನು ತಗೊಂಡಿದ್ದೇನೆ. ಇದಕ್ಕೀಗ ನೀರು ಹಾಕ್ತೀನಿ. ಇದು ಫುಲ್ ನೀರಲ್ಲೇ ಇರಬೇಕು. ನೋಡಿ, ಇಲ್ಲಿ ಫುಲ್ ನೀರಲ್ಲೇ ಈಗ ಈ ಥರ ಮುಳುಗಿಸಿವನು. ಇವು 1 ಗಂಟೆ ಈಗ ಚೆನ್ನಾಗಿ ನೀರಲ್ಲೇ ಇರಲಿ, ನೆನಿಬೇಕು. 1 ಗಂಟೆ ಆದಮೇಲೆ ನಿಮಗೆ ತೋರಿಸ್ತೇನೆ. ಇದನ್ನು 1 ಗಂಟೆ ನೆನೆಯಲಿ. ನಾನು ಮಿನಿಮಮ್ 1 ಗಂಟೆ ಆಯ್ತು ಹೇಳಿ 2 ಗಂಟೆನೇ ಆಯಿತು ಕೆಲಸ ಮಾಡುವಷ್ಟರಲ್ಲಿ. ಈಗ 2 ಗಂಟೆ ಇದು ಫುಲ್ಲು ನೆನೆದಿದೆ. ಈಗ ಇದನ್ನೆಲ್ಲ ಈ ಥರ ನಾವೀಗ ನೀರು ಬಸ್ಸೋದು ಇಷ್ಟೇ ಸಾಕು. ಏನು ಫುಲ್ಲು ಬಸ್ಸಬೇಕಂತೇನು ಅವಶ್ಯಕತೆ ಇರಲ್ಲ. ಇಷ್ಟು ಬಸ್ಸೋದು ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ ಎಲ್ಲವನ್ನು. ಈಗ ಇದು ನೀರು ತೆಗೆದುಬಿಡ್ತೀನಿ ನಾನು. ಇಲ್ಲಿ ನೋಡಿ ಇಲ್ಲಿ ಏನು ಮೆಣಸು ಹಾಕೊಂಡಿಲ್ಲ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ. ಈಗ ಮೊದಲಿಗೆ ನಾನು ಏನು ಮಾಡ್ತೀನಿ ಅಂದರೆ, ಉಪ್ಪು ಹಾಕಿ ಇದನ್ನು ಸ್ವಲ್ಪ ರುಬ್ಕೋತೀನಿ ಹಾಗೆ. ಮತ್ತು ಉಳಿದಿರುವಂಥ ಪದಾರ್ಥನ ಹಾಕ್ತೇನೆ. ನೋಡಿ ಇಲ್ಲಿ ಈ ಥರ ಈಗ ನೋಡಿ ಎಷ್ಟು ಚೆನ್ನಾಗಿ ಈಗ ಈ ಥರ ರುಬ್ಬಿದ್ದೇನೆ. ಇದಕ್ಕೆ ಇನ್ನು ಉಳಿದಿರುವಂಥ ಪದಾರ್ಥನ ನಾನಿಲ್ಲಿ ಸೇರಿಸ್ತೇನೆ. ನೋಡಿ ಇಲ್ಲಿ ಇದಕ್ಕೆ ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಹಾಕ್ತಾಯಿದ್ದೀನಿ. 2 ಟೇಬಲ್ ಸ್ಪೂನ್ನಷ್ಟು ಬೆಲ್ಲ ಹಾಕಬೇಕು. ತುಂಬಾ ಚೆನ್ನಾಗಿರುತ್ತೆ. ಮತ್ತು ಜಾಸ್ತಿ ಹಾಕೊಳ್ಳಿಕ್ಕೆ ಹೋಗಬೇಡಿ, ಅದು ಚೆನ್ನಾಗಿರಲ್ಲ. ಇಲ್ಲಿ 2 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ. ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ತಾ ಇದ್ದೀನಿ. ಜೀರಿಗೆ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇದಕ್ಕೆ ಹುಣಸೆನ ಹುಳಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಹುಣಸೆನ ಹುಳಿ ಯಾಕೆ ಅಂತಂದರೆ, ಇದನ್ನು ನೀರು ಹಾಕ್ತಾ ಇದ್ದೀನಿ. ಹುಣಸೆನ ಹುಳಿ ರಸ ತೊಗೊಂಡು ಹಾಕ್ತಾ ಇದ್ದೀನಿ. ನಿಮ್ಗೆ ಏನಾದರೂ ನೀರು ಹಾಕ್ಬೇಕು ಅನಿಸಿದರೆ ಹುಣಸೆನ ಹುಳಿ ರಸದನ್ನೇ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಇನ್ನೂ ರುಬ್ಲಿಕ್ಕೆ ಏನಾದರೂ ಗಟ್ಟಿಯಾಗಿದೆ ಅಂಥೇಳಿ ಅನಿಸಿದರೆ ನೀವು ಹುಣಸೆನ ಹುಳಿ ರಸನೇ ಹಾಕ್ಕೊಳ್ಳಿ, ನೀರು ಹಾಕ್ಲಿಕ್ಕೆ ಹೋಗಬೇಡಿ. ಈಗ ನಾನು ನುಣ್ಣಗೆ ರುಬ್ತೇನೆ ಇದನ್ನೆಲ್ಲ. ನೋಡಿ, ನನಗೆ ಇನ್ನೂ ಗಟ್ಟಿ ಇದೆ ಇದು. ಇದಕ್ಕೆ ನಾನೀಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ತಾಯಿದ್ದೀನಿ. ಇನ್ನೂ ಸ್ವಲ್ಪ ಹುಣಸೆನ ಹುಳಿ ರಸನೇ ಹಾಕ್ತೇನೆ. ನೋಡಿ, ಈಗ ಇನ್ನು ಏನು ಹಾಕುವಂಥದ್ದಿಲ್ಲ. ನೀವು ಉಪ್ಪದು ನೋಡಿಕೊಂಡು ಬೇಕಾದ್ರೆ ಹಾಕ್ಕೊಳ್ಳಿ. ಈಗ ನೈಸಾಗಿ ಪೇಸ್ಟ್ ಮಾಡ್ಕೊಂಡ್ಬಿಡ್ತೇನೆ. ಈಗ ನೋಡಿ, ಈ ಹದದಲ್ಲಿ ಈಗ ಇಷ್ಟು ಇದ್ದರೆ ಸಾಕು. ಈಗ ಇದಕ್ಕೆ ಸ್ವಲ್ಪ ಒಗ್ಗರಣೆ ಕೊಡೋಣ ಬನ್ನಿ. ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಚಿಕ್ಕದು ಬಾಣಲಿ ಇಟ್ಕೊಂಡಿದ್ದೇನೆ. ನೋಡಿ, ಇಲ್ಲಿ ಎಣ್ಣೆ ಕೂಡ ಕಾದಿದೆ. ಅದಕ್ಕೆ ನಾನು ಏನು ರುಬ್ಬಿಟ್ಟಿರೋಂಥ ಮಸಾಲೆ ಇತ್ತಲ್ಲ ಅದನ್ನೆಲ್ಲವನ್ನು ಇದಕ್ಕೆ ಹಾಕ್ಕೊಳ್ತೇನೆ. ನೋಡಿ, ಈಗ ಎಲ್ಲವನ್ನು ಇದಕ್ಕೆ ಹಾಕಿದ್ದೇನೆ. ಇದನ್ನು ಜಾಸ್ತಿ ಹೊತ್ತು ಕುದಿಸೋದೇನು ಬೇಡ, ಸ್ವಲ್ಪ ಕುದಿಸ್ಬೇಕು. ಒಂದು 3ರಿಂದ 4 ನಿಮಿಷ ಕುದಿಸಿದ್ರೆ ಸಾಕು ನಮಗೆ. ಅಂದರೆ ತುಂಬ ದಿನ ಇಟ್ಟರೂ ಹಾಳಾಗಲ್ಲ. ನಾವು 1 ತಿಂಗಳು 2 ತಿಂಗಳು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಈ ಥರ ಕುದಿಸಿದ್ರೆ ಸ್ವಲ್ಪ ಖಾರ ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳ್ತೇವೆ. ಅದಕ್ಕಾಗಿ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಕುದಿಸ್ಕೋಬೇಕಾಗತ್ತೆ. ನೋಡಿ, ಈಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಸ್ಲೋ ಉರಿಯಲ್ಲಿ ಇದನ್ನು ಒಂದು 3ರಿಂದ 4 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಕುದಿಸಿದ್ರೆ ಅಂತೂ ತುಂಬ ದಿನ ಇರುತ್ತೆ ಅಂತೇಳಿ ಅದೇ ಕಾರಣಕ್ಕೆ ಕುದಿಸೋದು. ಈಗಿದು ಆರಬೇಕು. ನಮಗೆ ತುಂಬ ಚೆನ್ನಾಗಿದೆ, ಆರಬೇಕು. ನಿಮಗೆ ಸರ್ವ್ ಮಾಡಿ ನಾನು ತೋರಿಸ್ತೇನೆ. ನೋಡಿ, ಇಲ್ಲಿ ನೋಡಿ, ನಾನು ಜೋಳದ ಕಡಬ ಮಾಡಿದ್ದೆ. ಜೋಳದ ಕಡಬಗಂತೂ ತುಂಬಾ ಚೆನ್ನಾಗಿರುತ್ತೆ. ಇದು ಡೆಲಿವರಿ ಆದವ್ರಿಗಂತೂ ಸೂಪರಾಗಿರುತ್ತೆ. ಇದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕಿಕೊಟ್ರೆ ಖಾರ ಇರೋದಿಲ್ಲ. ಬ್ಯಾಡಗಿ ಮೆಣಸು ಅದರಿಂದ ಮಾಡಿರೋದ್ರಿಂದ ಖಾರ ತುಂಬಾ ಕಮ್ಮಿ ಇರುತ್ತೆ. ಇದಕ್ಕೆ ಸ್ವಲ್ಪ ಇಷ್ಟೆಲ್ಲ ಸ್ವಲ್ಪ ಈ ಥರ ಹಚ್ಕೊಂಡು ತಿನ್ನಬೇಕು. ತುಂಬ ಚೆನ್ನಾಗಿರುತ್ತೆ. ಜೋಳದ ಕಡಬದ ರೆಸಿಪಿ ಕೂಡ ಹಾಕ್ತೇನೆ, ತುಂಬ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.